ಫೈನಲಿ ದರ್ಶನ್ ಮತ್ತು ಸುದೀಪ್ ಅವರ ಸ್ನೇಹದ ಬಗ್ಗೆ ನಿಮಗೇನು ಅನಿಸುತ್ತೆ? ಈ ವಿವಾದ ಯಾವಾಗ ತಣ್ಣಗಾಗ್ಬೋದು ಅನ್ನೋಂಥದ್ದು ಅನಿಸುತ್ತೆ? ಅವ್ರು ಆಚೆ ಬಂದು ಅವರಿಬ್ಬರು ಕೂತ್ಕೊಂಡು ಮಾತಾಡಿದಾಗ ಬಹುಶಃ ಇದೆಲ್ಲ ಸರಿ ಹೋಗ್ಬೋದು. ಅಲ್ಲಿವರೆಗೂ ಕಾಯೋಣ. ನಿಮ್ಗೆ ಗೊತ್ತಿರಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾರಣ ಏನಿರ್ಬೋದು? ನನಗೆ ಅವರಿಬ್ಬರು ನಿಜವಾಗ್ಲೂ ಈ ವಿಚಾರ ಮಾತಾಡೇ ಇಲ್ಲ. ಸುದೀಪ್ ಅವರು ಮಾತಾಡಿಲ್ಲ, ದರ್ಶನ್ ಅವರು ಮಾತಾಡಿಲ್ಲ. ಬಟ್ ನನಗೆ ಒಂದಂತೂ ಹೇಳ್ತೀನಿ, ದರ್ಶನ್ ಅವರು ಒಂದು ಫ್ರೆಂಡ್ ಅಂತ ಯಾರಿಗಾದರೂ ಅಂದ್ಕೊಂಡ್ರೆ ಕೊನೆ ಉಸಿರಿರೋವರೆಗೂ ಅವ್ರ ಫ್ರೆಂಡ್ ಅಂತಲೇ ಅನ್ಕೋತಾರೆ. ಅದಂತೂ ನಾನು ಅವ್ರ ಬಗ್ಗೆ ಹೇಳಬಲ್ಲೆ. ಸುದೀಪ್ ನನಗೆ ನಾನು ಹೇಳಿದಾಗೆ ಅವ್ನು ನನ್ನ ಮೊದಲನೇ ಸ್ನೇಹಿತ ಅವನ ಇಂಡಸ್ಟ್ರಿಯಲ್ಲಿ. ಇವತ್ತವರೆಗೂ ನಾವು ಫ್ರೆಂಡ್ಸ್ ಆಗಿದ್ದೀವಿ. ಸೊ ನನಗೆ ಬಹುಶಃ ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮನೆಗಳಲ್ಲೇ ಬರುತ್ತೆ ಕಣೋ, ಎಲ್ಲೂ ಆಚೆ ಬರಲ್ಲ. ಪ್ರೀತಿ ಇರೋ ಜಾಗದಲ್ಲಿ ಸ್ವಲ್ಪ ಜಗಳಗಳು ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಫೈನಲ್ ಒಂದು ಪ್ರಶ್ನೆ, KD ಇವೆಂಟಲ್ಲಿ ಪ್ರೇಮ್ ಸರ್ ಕೂಡ ಒಂದು ಮಾತು ಹೇಳಿದ್ರು, ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮವರೇ ಕಾಲು ಎಳೆಯುವಂಥದ್ದು ಸಂಸ್ಕೃತಿ ಇದೆ ಅನ್ನೋಂಥ ರೀತಿಯಲ್ಲಿ ಅವ್ರಿಗೂ ಕೂಡ ಆ ಥರದ್ದು ಬೆಳವಣಿಗೆಗಳು ಕಂಡಿರ್ತದೆ. ಸೊ ನೀವೇನು ಹೇಳ್ತೀರಿ? ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ಇದೆ ಕಣೋ. ನಾನು ಹೀರೋಯಿನ್ ಆಗಿದ್ದಾಗ ಬೇರೆಯವ್ರು ಕಾಲು ಎಳಿತಾಯಿದ್ರು. ನಾನು ಆ್ಯಕ್ಚುಲಿ ಆ ಥರ ಯಾವತ್ತೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಜರ್ನಿ. ಬಟ್ ನನಗೆ ನೀನು ಕೇಳೋದಾದರೆ ಇನ್ ದ ಲಾಸ್ಟ್ 20 years ಇಂಡಸ್ಟ್ರಿ ತುಂಬ ಪಾಸಿಟಿವ್ ರೀತಿಯಲ್ಲಿ ಮುಂದುವರೆದಿದೆ. ಅದೇ ರೀತಿಯಲ್ಲಿ ಮುಂದುವರಿಲಿ. ಫೈನಲಿ ದರ್ಶನ್ ಮತ್ತು ಸುದೀಪ್ ಅವರ ಸ್ನೇಹದ ಬಗ್ಗೆ ನಿಮಗೇನು ಅನಿಸುತ್ತೆ? ಈ ವಿವಾದ ಯಾವಾಗ ತಣ್ಣಗಾಗ್ಬೋದು ಅನ್ನೋಂಥದ್ದು ಅನಿಸುತ್ತೆ? ಅವ್ರು ಆಚೆ ಬಂದು ಅವರಿಬ್ಬರು ಕೂತ್ಕೊಂಡು ಮಾತಾಡಿದಾಗ ಬಹುಶಃ ಇದೆಲ್ಲ ಸರಿ ಹೋಗ್ಬೋದು. ಅಲ್ಲಿವರೆಗೂ ಕಾಯೋಣ. ನಿಮ್ಗೆ ಗೊತ್ತಿರಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾರಣ ಏನಿರ್ಬೋದು? ನನಗೆ ಅವರಿಬ್ಬರು ನಿಜವಾಗ್ಲೂ ಈ ವಿಚಾರ ಮಾತಾಡೇ ಇಲ್ಲ. ಸುದೀಪ್ ಅವರು ಮಾತಾಡಿಲ್ಲ, ದರ್ಶನ್ ಅವರು ಮಾತಾಡಿಲ್ಲ. ಬಟ್ ನನಗೆ ಒಂದಂತೂ ಹೇಳ್ತೀನಿ, ದರ್ಶನ್ ಅವರು ಒಂದು ಫ್ರೆಂಡ್ ಅಂತ ಯಾರಿಗಾದರೂ ಅಂದ್ಕೊಂಡ್ರೆ ಕೊನೆ ಉಸಿರಿರೋವರೆಗೂ ಅವ್ರ ಫ್ರೆಂಡ್ ಅಂತಲೇ ಅನ್ಕೋತಾರೆ. ಅದಂತೂ ನಾನು ಅವ್ರ ಬಗ್ಗೆ ಹೇಳಬಲ್ಲೆ. ಸುದೀಪ್ ನನಗೆ ನಾನು ಹೇಳಿದಾಗೆ ಅವ್ನು ನನ್ನ ಮೊದಲನೇ ಸ್ನೇಹಿತ ಅವನ ಇಂಡಸ್ಟ್ರಿಯಲ್ಲಿ. ಇವತ್ತವರೆಗೂ ನಾವು ಫ್ರೆಂಡ್ಸ್ ಆಗಿದ್ದೀವಿ. ಸೊ ನನಗೆ ಬಹುಶಃ ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮನೆಗಳಲ್ಲೇ ಬರುತ್ತೆ ಕಣೋ, ಎಲ್ಲೂ ಆಚೆ ಬರಲ್ಲ. ಪ್ರೀತಿ ಇರೋ ಜಾಗದಲ್ಲಿ ಸ್ವಲ್ಪ ಜಗಳಗಳು ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಫೈನಲ್ ಒಂದು ಪ್ರಶ್ನೆ, KD ಇವೆಂಟಲ್ಲಿ ಪ್ರೇಮ್ ಸರ್ ಕೂಡ ಒಂದು ಮಾತು ಹೇಳಿದ್ರು, ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮವರೇ ಕಾಲು ಎಳೆಯುವಂಥದ್ದು ಸಂಸ್ಕೃತಿ ಇದೆ ಅನ್ನೋಂಥ ರೀತಿಯಲ್ಲಿ ಅವ್ರಿಗೂ ಕೂಡ ಆ ಥರದ್ದು ಬೆಳವಣಿಗೆಗಳು ಕಂಡಿರ್ತದೆ. ಸೊ ನೀವೇನು ಹೇಳ್ತೀರಿ? ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ಇದೆ ಕಣೋ. ನಾನು ಹೀರೋಯಿನ್ ಆಗಿದ್ದಾಗ ಬೇರೆಯವ್ರು ಕಾಲು ಎಳಿತಾಯಿದ್ರು. ನಾನು ಆ್ಯಕ್ಚುಲಿ ಆ ಥರ ಯಾವತ್ತೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಜರ್ನಿ. ಬಟ್ ನನಗೆ ನೀನು ಕೇಳೋದಾದರೆ ಇನ್ ದ ಲಾಸ್ಟ್ 20 years ಇಂಡಸ್ಟ್ರಿ ತುಂಬ ಪಾಸಿಟಿವ್ ರೀತಿಯಲ್ಲಿ ಮುಂದುವರೆದಿದೆ. ಅದೇ ರೀತಿಯಲ್ಲಿ ಮುಂದುವರಿಲಿ. ಥ್ಯಾಂಕ್ ಯು ಮ್ಯಾಮ್. ಹೀರೋಯಿನ್ಸ್ಗೂ ಕಾಲು ಎಳೆದಿರೋಂಥ ಉದಾಹರಣೆಗಳಿದೆ ಮೇಡಮ್? ಖಂಡಿತ ಇದೆ ಕಣೋ. ಇದಿಷ್ಟು ರಕ್ಷಿತಾ ಪ್ರೇಮ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತಾ ಚೆಗ್ಗಿನ್ TV9 ಬೆಂಗಳೂರು.